ಮುದ್ರಾ ಯೋಜನೆಗೆ ನಿರ್ಮಲಾ ಸೀತಾರಾಮನ್ ಅವರು 5,300 ಕೋಟಿ ಘೋಷಣೆ ಮಾಡಿದ್ರು. ಅದು ಸಹ ಇದುವರೆಗೂ ಈ ಬಜೆಟ್ ಒಳಗೆ ಅದ್ರ ಬಗ್ಗೆ ಚಕಾರ ಎತ್ತಿಲ್ಲ. ಯಾಕಂದರೆ ನೀರಾವರಿ ಇಲ್ಲದ ದೇಶ ನಮ್ಮ ಬಡತನ ಜಿಲ್ಲೆ ಇದು. ಇಂಥದ್ರಲ್ಲಿ ನಮಗೆ ದಕ್ಷಿಣ ಭಾರತಕ್ಕಾಗಲಿ ನಮ್ಮ ರಾಜ್ಯಕ್ಕೆ ತುಂಬ ಅನ್ಯಾಯ ಇದೆ. ಈಗ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ಭದ್ರಾ ಮೇಲ್ದಂಡೆ ಕಾಮಗಾರಿ ಮುಗಿಸೋಕ್ಕೆ ಪೂರ್ಣ ಹಣ ಬಿಡುಗಡೆ ಮಾಡ್ತಾ ದೊಡ್ಡ ಆಸೆ ಕಂಡಿದ್ವಿ. ಅದು ನಿರಾಸೆ ಆಗಿದೆ. ಈಗ ನಮ್ಮ ಚಿತ್ರದುರ್ಗ MP ಅವರು ಹೇಳಿದ್ದಾರೆ ಸಣ್ಣ ರೈತರು ಕೈ ಹಿಡಿತಾರೆ ಅಂತೇಳಿ. ಅದು ಕಣ್ಣೋಸ್ತಂತ ಅಷ್ಟೇ ಅದು. ಯಾಕಂದ್ರೆ ರೈತರೆಲ್ಲ ಒಂದೇ. ಈಗ ರೈತರು ಎಲ್ಲ ರೀತಿಯಲ್ಲಿ ಕೈ ಹಿಡಿಬೇಕು. ಕೇಸಕ ರೈತರಿಗೆ ಯಾವುದೇ ರೀತಿ ಕೈ ಹಿಡಿಯೋದು ಕೆಲಸ ಮಾಡಿಲ್ಲ. ಈಗ ರೈತರನ್ನ ಕೃಷಿಯಿಂದ ವಿಮುಕ್ತಗೊಳಿಸೋಕೆ ಪ್ರಯತ್ನ ಮಾಡಿದ ಹೊರತು ರೈತರನ್ನ ಕೃಷಿಯಿಂದ ಮೇಲ್ಪಟ್ಟ ಕೆಲಸ ಮಾಡ್ತಿಲ್ಲ. ಈಗ ಆಮೇಲೆ ಯಾವುದೇ ರೀತಿ ರೈತರ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ. ಬೆಂಬಲ ಬೆಲೆ ಘೋಷಣೆ ಮಾಡಿ ಖರೀದಿ ಮಾಡೋಕ್ಕೆ ಸರ್ಕಾರ ಹೆಚ್ಚಿನ ಹಣ ಮೀಸಲಿಡಬೇಕು. ಮೀಸಲಿಟ್ಟಿಲ್ಲ ಅದಕ್ಕೆ. ಹಣ 2026-27ನೇ ಕೇಂದ್ರ ಸರ್ಕಾರ ಕೃಷಿ ಬಜೆಟ್ ಮಂಡನೆ ಮಾಡಿದ್ದು. ಇವತ್ತು ಬಜೆಟ್ನಲ್ಲಿ ದೊಡ್ಡ ಆಸೆ ಇಟ್ಕೊಂಡಿರೋ ರೈತರ ಆಸೆ ಇಟ್ಕೊಂಡಿದ್ರು. ಅದು ನಿರಾಸೆ ಆಗಿದೆ. ಈಗ ಕೇವಲ ಹೆಣ್ಣಿಗೆ ಸ್ವತಂತ್ರ ಮಾತ್ರ ಮಾಡಿದೆ ಅಷ್ಟೇ ಕೇಂದ್ರ ಸರ್ಕಾರ. ಇವತ್ತು ತೆಂಗು ಬೆಳೆಗಾರ ಮತ್ತು ಶ್ರೀಗಂಧಕ್ಕೆ ಮಾತ್ರ ಒತ್ತು ಕೊಟ್ಟು ಉಳಿದ ರೈತರನ್ನ ಕಡೆಗಣಿಸಿದೆ. ಈಗ ಕೇಂದ್ರ ಸರ್ಕಾರ 2025-26 ಸಾಲಿನಲ್ಲಿ 1,70,000 ಕೋಟಿ ಇತ್ತು. ಅದು ಈ ಸಾರಿ 2026-27 ಬಜೆಟ್ನಲ್ಲಿ 1,62,000 ಕೋಟಿ, 9,000 ಕಡಿತ ಮಾಡಿದೆ. 9,000 ಕೋಟಿ. ಯಾಕೆ ನಮ್ಮ ದೇಶ ಕೃಷಿ ರಾಷ್ಟ್ರ ಇದು. ಕೃಷಿ ರಾಷ್ಟ್ರ ರೈತರು ಭಾಳ ದೊಡ್ಡ ಆಸೆ ಇಟ್ಕೊಂಡಿದ್ದಾರೆ. ಬಜೆಟ್ ಒಳಗೆ ಏನೋ ರೈತರಿಗೆ ಆಸೆ ಸಿಗುತ್ತೆ ಅಂತೇಳಿ. ಅದೇ ರೀತಿ ಸಮ್ಮಕ್ಕಿ ಯೋಜನೆಯಲ್ಲಿ 6,000 ರೂಪಾಯಿಂದ 12,000 20,000 ಮಾಡ್ತಾರೆ. ದೊಡ್ಡ ಆಸೆ ಇಟ್ಕೊಂಡಿದ್ರು. ಅದು ಹುಸಿಯಾಗಿದೆ. ಕೇಸಕ ರೈತರಿಗೆ ಯಾವುದೇ ರೀತಿ ಅನುಕೂಲ ಮಾಡಿಲ್ಲ. ಈಗ ಪ್ರತಿಯೊಂದು ದುಬಾರಿ ಆಗ್ತಿದೆ. ಅದು ರೈತರಿಗೆ ಸಾಲದವರೇ ಆಗಲಿ ಕಮ್ಮಿ ಮಾಡೋದು, ಬಡ್ಡಿದಾರ ಕಮ್ಮಿ ಮಾಡೋಕೆ ಯಾವ ಉದ್ದೇಶ ಮಾಡ್ತಿದೆ. ಈಗ ಕೇಂದ್ರ ಸರ್ಕಾರ ಬಜೆಟ್ನಲ್ಲಿ ರೈತರ ಆಸೆ ಏನಿದ್ರು ನಿರಾಸೆ ಆಗಿದೆ. ಅದೇ ರೀತಿ ಕರ್ನಾಟಕಕ್ಕೆ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಮುದ್ರಾ ಯೋಜನೆ